ಹೀಗಾಗಿ ಅರುಣ್ ಅವರು ಕೇಳ್ಕೊಳ್ತಾ ಇದ್ದಾರೆ. ಇದೀಗ ನೀರ್ಗಾನ್ ತಂಡದ ಪರವಾಗಿ ಎದುರಿಸಿಕೆ 9ರ ಆಟಗಾರ ಗಣೇಶ ತಾಳಿಯಲ್ಲಿ ಪ್ರಥಮ ದಾಳಿಗಾಗಿ ಗಣೇಶ. ಯಾವುದೇ ಅಂಕವಿಲ್ಲದೆ ವಾಪಸ್ ಆದೆ. ಇತ್ತ ದನ್ನಡಿ ತಂಡದಿಂದ ಅತಿ ಸಂಖ್ಯೆ 4 ಹೊಂದಿದಂತಹ ಆಟಗಾರ ವಾಸು. ಎಲ್ಲರೂ ಕೂಡ ಒಂದು ಕೌಶಲ್ಯ ಭರಿತ ಆಟಗಾರರಂತೆ ಕಾಣ್ತಾ ಇದ್ದಾರೆ. ಅತ್ಯಂತ ವೇಗದ ಆಟದೊಂದಿಗೆ ತಮ್ಮ ಆಟವನ್ನು ಪ್ರದರ್ಶನ ಮಾಡುವುದರ ಮೂಲಕ ತಮ್ಮ ತಂಡಕ್ಕೆ ಅವಶ್ಯಕವಿರುವಂತಹ ಅಂಕಗಳನ್ನ ಕದ್ದೊಯ್ತಾ ಇದ್ದಾರೆ. ಈಗ ಯಾವುದೇ ಅಂಕವಿಲ್ಲದೆ ಇವರು ಕೂಡ ವಾಪಸಾತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಇದೀಗ ರೈಡಿಂಗ್ ನಲ್ಲಿ ಮಾರುತಿ ಇದು ಸಂಖ್ಯೆ 10ರ ಆಟಗಾರ ಮಾರುತಿ. ಬೋನಸ್ ಪಾಯಿಂಟ್ ಗೋಸ್ಟು ನೀರ್ಗಾನ್. ತನಗಾಗಿ ನಡೀತಾ ಇದೆ 1-0. ಇದು ಸಂಖ್ಯೆ 6ರ ಆಟಗಾರ ರೈಡಿಂಗ್ ನಲ್ಲಿ ಕಂಡು ಬರ್ತಾ ಇದ್ದಾರೆ. ಒಂದು ಅಂಕವನ್ನು ಹೊತ್ತುವುದರ ಮೂಲಕ ತಮ್ಮ ತಂಡದ ಖಾತೆಯನ್ನು ತೆರೆದು ನೋಡ್ತಾರ. ಕಾದ್ ನೋಡ್ಬೇಕಾಗಿದೆ. ಬೋನಸ್ ಪಾಯಿಂಟ್ ಗೋಸ್ಟು ದನ್ನಳ್ಳಿ. 1-1. ಇತ ದಾಳಿಯಲ್ಲಿ ಕೆವಿನ್. ಉತ್ತಮವಾದಂತಹ ಪ್ರತಿಭೆ ಕೆವಿನ್ ಅವರು ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಬ್ಯಾಟಿಂಗ್ ಮಾಡುವ ಯತ್ನ ಹೋಲಿಕೆ ಬಲಿಯಾಗ್ತಾ ಇದ್ದಾರೆ ಇಲ್ಲಿ ಕೆವಿನ್ ಅವರು. ರೈಡರ್ ಔಟ್ 1 ಪಾಯಿಂಟ್ ಗೋಸ್ಟು ದನ್ನಳ್ಳಿ ಮೂಲಕ 2-1 ಪಂದ್ಯ. ಇತ್ತ ಎದು ಸಂಖ್ಯೆ 8ರ ಆಟಗಾರ ದನ್ನಳ್ಳಿ ತಂಡದ ಪರವಾಗಿ ದಾಳಿಗಾರನಾಗಿ ಲೈಟ್ಸ್ ಆಫ್ ಪ್ಲೀಸ್. ಲೈಟ್ಸ್ ಆಫ್ ಮಾಡುವುದಂತೆ. ಇತ್ತ ಮತ್ತೊಮ್ಮೆ ದಾಳಿಯಲ್ಲಿ ಮಾರುತಿ. ಹೆಸರಾಂತ ಪ್ರತಿಭೆ ಉತ್ತರ ಕನ್ನಡ ಜಿಲ್ಲೆಯ ಒಂದು ಅಭೂತಪೂರ್ವ ಪ್ರತಿಭೆ ಇದು ಹೊನ್ನವದ ಮಾರುತಿ. ಬೋನಸ್ ಪಾಯಿಂಟ್ 1 ಪಾಯಿಂಟ್ ಗೋಸ್ಟು ನೀರ್ಗಾನ್. ಈ ಮೂಲಕ 2-2. ಮತ್ತೊಮ್ಮೆ ಸಮಬಲದ ಹೋರಾಟ 2-2. ರೈಡರ್ ಔಟ್ 1 ಪಾಯಿಂಟ್ ಗೋಸ್ಟು ನೀರ್ಗಾನ್. 3-2. ಮತ್ತೊಮ್ಮೆ ಮಾರುತಿ ಅವರು ಕಾಣು ಸಿಗ್ತಾ ಇದ್ದಾರೆ ನಮಗೆ ರೈಡ್ ನಲ್ಲಿ. ನಿರಂಜನ್ ಅವರು ಟ್ಯಾಕಲ್ ಮಾಡಿದ್ದೆ. ಅದರಲ್ಲಿ 500 ರೂಪಾಯಿಗಳ ಬಹುಮಾನ ಅಂತೆ. ಮುಟ್ಟಿದ್ದು ನಿಜ ಒಪ್ಪಿಕೊಂಡಂತಹ ಬುಪ್ಪ. 1 ಪಾಯಿಂಟ್ ಗೋಸ್ಟು ನೀರ್ಗಾನ್. 4-2. ಮತ್ತೊಮ್ಮೆ ದಾಳಿಯಲ್ಲಿ ವಾಸು. ಎದೆ ಸಂಖ್ಯೆ 4 ಹೊಂದಿದಂತಹ ಆಟಗಾರ ಕನ್ನಡಿ ತಂಡದ ಪರವಾಗಿ ದಾಳಿಗಾರರಾಗಿ ಧುಮುಕ್ತಾ ಇದ್ದಾರೆ. ವಾಸು ಎಂಬ ನಾಮಾಂಕಿತ ಉತ್ತಮವಾದಂತಹ ಆಂಗಲ್ ಹೋಲಿಕೆ ಬಲಿಯಾಗ್ತಾ ಇದ್ದಾರೆ ಇಲ್ಲಿ ವಾಸು ಅವರು. 1 ಪಾಯಿಂಟ್ ಗೋಸ್ಟು ನೀರ್ಗಾನ್. 5-2. ಇತ ಮತ್ತೊಮ್ಮೆ ದಾಳಿಯಲ್ಲಿ ಕೆವಿನ್. ಯಾವುದೇ ಅಂಕವಿಲ್ಲದೆ ವಾಪಸ್ ಆತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಇತ ದನ್ನಳ್ಳಿ ತಂಡದ ಪರವಾಗಿ ಅತಿ ಸಂಖ್ಯೆ 1ರ ಆಟಗಾರ ರಮೇಶ್. ಇವರು ಕೂಡ ಅತ್ಯುತ್ತಮವಾದಂತಹ ಪಾದಚಲನೆಯನ್ನ ಹೊಂದಿರುವಂತೆ ಕಾಣ್ತಾ ಇತ್ತು. ಆದ್ರೆ ಹಿಡಿತಕ್ಕೆ ಬಲಿಯಾಗ್ತಾ ಇದ್ದಾರೆ. ರೈಡರ್ ಔಟ್ 1 ಪಾಯಿಂಟ್ ಗೋಸ್ಟು ನೀರ್ಗಾನ್. 6-2. ಆಟಗಾರರ ಗಮನಕ್ಕೆ 6-2. ಇತ್ತ ಸೂಪರ್ ಟ್ಯಾಕಲ್ ದಾಳಿಯಲ್ಲಿ ಕೆಲ್ವಿನ್.
ಎಸ್ ಒಂದು ಅಂಕವನ್ನು ಒತ್ತೊಯ್ದಿದ್ದಾರೆ ಕೆವಿನ್ ಅವರು. ಆ ಮೊದಲಾರ್ಧದ ಅಂತ್ಯಕ್ಕೆ ಇತ್ತ 7-2 ಪಂದ್ಯ ಸಾಗ್ತಾ ಇದೆ. ಮೊದಲಾರ್ಧದ ಅಂತ್ಯಕ್ಕೆ 7-2. ಮೂರನೇ ಕ್ವಾರ್ಟರ್ ಫೈನಲ್ ಪಂದ್ಯ ಮನೆನಹಳ್ಳಿ ವರ್ಸಸ್ ನೇಗಾರ್. ಎರಡು ತಂಡದ ಆಟಗಾರರು ಆದಷ್ಟು ಬೇಗ ಸಿದ್ಧತೆಯಲ್ಲಿರಬೇಕು. ಈಗಾಗಲೇ ಶಿಲ್ಲೆ ಬ್ರದರ್ಸ್ ತಂಡ ಪ್ರಥಮ ಸೆಮಿಫೈನಲ್ ತಂಡವಾಗಿ ಪ್ರವೇಶಾತಿ ಪಡೆದುಕೊಂಡಿದೆ. ಇತ್ತ ದನ್ನಳ್ಳಿ ತಂಡದ ಪರವಾಗಿ ಒಂದು ನವತರುಣ 5 ಸೆಕೆಂಡ್ ಆಟಗಾರ ವೇಗದ ಚಲನೆಯೊಂದಿಗೆ ಆಟ ಅಂಕವನ್ನ ಕದ್ದೊಯ್ಯುವ ಯತ್ನ. ಕಾರಣ ದನ್ನಳ್ಳಿ ತಂಡಕ್ಕೆ ಅಂಕಗಳ ಅವಶ್ಯಕತೆ ಇದೆ. 7-2 ಪಂದ್ಯ ಸಾಗ್ತಾ ಇದೆ. ವೇಗದ ದಾಳಿಯನ್ನು ತೋರಿಸ್ತಾ ಇದ್ದಾರೆ ಇಲ್ಲಿ ಕೆವಿನ್ ಅವರು. ಸೂಪರ್ ಟ್ಯಾಕಲ್ ಕೂಡ ಆನ್ ಇದೆ. ಎಸ್, ಒಂದು ಟಚ್ ಪಾಯಿಂಟ್ ಸಿಗ್ತಾ ಇದೆ. ಎಸ್, ಒನ್ ಟಚ್ ಪಾಯಿಂಟ್. ಹಾಗೆ 8-2 ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಎದೆ ಸಂಖ್ಯೆ 8ರ ಆಟಗಾರರಿಂದ ಒಬ್ಬ ಟೀ ಹೋರಾಟ. ನುಸುಳುವ ಯತ್ನ ಆದ್ರೆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಆಲ್ ಔಟ್ ನೊಂದಿಗೆ 3 ಪಾಯಿಂಟ್ಗಳ ಸೇರ್ಪಡೆ ನೀರ್ಗನ್ ತಂಡಕ್ಕೆ. 11-2. ನೆಕ್ಸ್ಟ್ ಮ್ಯಾಚ್ ಮುಂದಿನ ಪಂದ್ಯಕ್ಕಾಗಿ ಮನೆನಹಳ್ಳಿ ಹಾಗೂ ನೇಗಾರ್. ಮೂರನೇ ಸೆಮಿ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕಾಗಿ ಮನೆನಹಳ್ಳಿ ಹಾಗೂ ನೇಗಾರ್. ದಾಳಿಯಲ್ಲಿ ಮತ್ತೆ ಕೆವಿನ್. ಮತ್ತೊಮ್ಮೆ ತಮ್ಮ ಅದ್ಭುತ ಆಟದ ಪ್ರದರ್ಶನದೊಂದಿಗೆ ಅಂಕವನ್ನ ತೆಗೆದುಕೊಂಡು ಹೋಗುವಂತ ಸಾಧ್ಯತೆ, ಆದ್ರೆ ಯಾವುದೇ ಅಂಕವಿಲ್ಲ. ಹಾಗೆ ವಾಪಸ್ ಆತೆಯನ್ನು ಪಡೆದುಕೊಳ್ತಾ ಇದ್ದಾರೆ. ದನ್ನಳ್ಳಿ ತಂಡದ ಪರವಾಗಿ ವಾಸು. ಎಸ್, ಒಂದು ನಿರ್ಲಕ್ಷ್ಯತನದ ಆಟದಿಂದ ಒಂದು ಅಂಕದ ಕೈ ಚೆಲ್ಲುವಿಕೆ. 11-3 ರತ್ತ ಪಂದ್ಯ ಸಾಗ್ತಾ ಇದೆ. ಇತ್ತ ದಾಳಿಯಲ್ಲಿ ಗಣೇಶ. ಎದೆ ಸಂಖ್ಯೆ 63ರ ಆಟಗಾರ ಗಣೇಶ್. ಉತ್ತಮವಾದಂತ ಆಂಕಲ್ ಹೋಲ್ಡ್ ಆದ್ರೆ ವಿಫಲವಾಗ್ತಾ ಇದೆ. ಎಸ್, ರೈಡರ್ ಸೈಫ್ 1 ಪಾಯಿಂಟ್ ಗೋಸ್ ಟು ನಿರ್ಗಾನ್. 12-3. 12-3. ಎದೆ ಸಂಖ್ಯೆ 6ರ ಆಟಗಾರ ಪ್ರಜ್ವಲ್. ಓ ಮೈ ಗಾಡ್, ಒಂದು ಮಿಸ್ ಡಬಲ್ ಆಂಕಲ್ ಹೋಲ್ಡ್ ನಮ್ಮ ಬೆಂಕಿ ಮಂಜ ಅವರ ಕಡೆಯಿಂದ. 1 ಪಾಯಿಂಟ್ ಗೋಸ್ ಟು ಕನ್ನಡಿ. 12-4. 12-4 ರತ್ತ ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಒಂದು ನಿರ್ಲಕ್ಷ್ಯತನದ ಆಟದಿಂದ ಒಂದು ಅಂಕದ ಕೈ ಚೆಲ್ಲುವಿಕೆ ಆಗ್ತಾ ಇದೆ. ಇಲ್ಲಿ ಈ ಮೂಲಕ ಒಂದು ಅಂಕದ ಸೇರ್ಪಡೆ. ಕೊನೆಯ 2 ನಿಮಿಷ. ಬೋತ್ ಟೀಮ್ ಕ್ಯಾಪ್ಟನ್ಸ್ ಲಾಸ್ಟ್ 2 ಮಿನಿಟ್ಸ್. ಎಸ್, ಸೂಪರ್ ರೈಡ್. 3 ಅಂಕದ ಸೇರ್ಪಡೆ ದನ್ನಳ್ಳಿ ತಂಡಕ್ಕೆ. ಟೈಮ್ ಔಟ್ ಕೂಡ ತೆಗೆದುಕೊಳ್ತಾ ಇದ್ದಾರೆ ಇಲ್ಲಿ ನಿರ್ಗನ್ ತಂಡ. ಈ ಮೂಲಕ 14-7 ಹಾಗೂ ನಾಯಕರ ಗಮನಕ್ಕೆ. 13-7. ಇತ ರಾಯ್ಡ್ ನಲ್ಲಿ ಮತ್ತೆ ಎದೆ ಸಂಖ್ಯೆ 63ರ ಆಟಗಾರ ಗಣೇಶ. ಇದು ದೇಸಿ ಪ್ರತಿಭೆ. ಲವ್ಗಢ್ ಟೀಮ್ ಆಗಿ ಒಂದು ಅಭೂತಪೂರ್ವ ಆಟವನ್ನ ತೋರಿಸಿಕೊಟ್ಟು ಬಂದು ಇಲ್ಲಿ ತನಕ ಗೆಲುವಿನ ಹಾದಿಯಲ್ಲಿ ಬಂದಿದ್ದಾರೆ. ಈ ಮ್ಯಾಚ್ ಅನ್ನ ಗೆಲ್ತಾರ ಅಥವಾ ಸೋಲಿನ ಹಾದಿ ಹಿಡಿತಾರಂತ ಕಾದ್ ನೋಡ್ಬೇಕು. ಯಾವುದೇ ಅಂಕವಿಲ್ಲದೆ ವಾಪಸ್ ಆತೆ. ಇತ ಮತ್ತೊಮ್ಮೆ ರೈಡಿಂಗ್ ನಲ್ಲಿ ವಾಸು. ಎಸ್, ಒಂದು ಟಚ್ ಪಾಯಿಂಟ್ ಅನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ ದನ್ನಳ್ಳಿ ತಂಡದ ದಾಳಿಗಾರ. 13-8. ಇತ ಮತ್ತೊಮ್ಮೆ ಕೊನೆಯ 1 ನಿಮಿಷ. ಬೋತ್ ಟೀಮ್ ಕ್ಯಾಪ್ಟನ್ಸ್ ಕೊನೆಯ 1 ನಿಮಿಷ. ಇತ ದಾಳಿಯಲ್ಲಿ ಕೆವಿನ್. ಹೆಸರಾಂತ ಪ್ರತಿಭೆ ಕೆವಿನ್ ಅವರು ದಾಳಿಯಲ್ಲಿ ಕಾಣಿಸುತ್ತಾ ಇದ್ದಾರೆ. ಎಸ್, ಖಚಿತ. ಮೊಟ್ಟಿದ್ದು ನಿಜ ಒಪ್ಪಿಕೊಂಡಂತಹ ಭೂಪ. 1 ಪಾಯಿಂಟ್ ಗೋಸ್ ಟು ನಿರ್ಗಾನ್. 14-8. ಟೈಮ್ ಔಟ್ ನಿರ್ಗಾನ್.
ಮೂಲಕ ಮತ್ತೆ ವಾಸು ಅವರು ರೈಡಿಂಗ್ ನಲ್ಲಿ ಕಾಣಿಸ್ತಾ ಇದ್ದಾರೆ. ಒಬ್ಬಂಟಿ ಹೋರಾಟ ಆದ್ರೆ ಯಾವುದೇ ತರಹದ ಸಫಲತೆ ಇಲ್ಲ. ರೈಡರ್ ಸೇಫ್ 1 ಪಾಯಿಂಟ್ ಗೋಸ್ ಟು ದನ್ನಳ್ಳಿ. 14-9. ಮತ್ತೊಮ್ಮೆ ಕ್ಯಾಬಿನ್ ಅವರಿಂದ ಒಬ್ಬಂಟಿ ಹೋರಾಟ ಮುನ್ನಡೀತಾ ಇದೆ. ಕಾಲಹರಣ ಮಾಡುವಂತಹ ಯತ್ನ ಕೂಡ ಕಂಡು ಬರ್ತಾ ಇದೆ ಅಲ್ಲಿ. ಉತ್ತಮವಾದಂತಹ ಆಂಗಲ್ ಹಿಡಿತದ ಪ್ರಯತ್ನ ಆಗಿತ್ತು, ಆದ್ರೆ ತಪ್ಪಿಸಿಕೊಂಡಿದ್ದಾರೆ.